ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋ ಪ್ರತಿ ವಿಡಿಯೋನು ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಅಂದಾಗಿ ನಾನು ಓದ್ ಬ್ಲಾಗಲ್ಲಿ ಹೇಳಿದ್ದೆ, ನಾನು ನೆಕ್ಸ್ಟ್ ವಿಡಿಯೋನ ನನ್ನ ಡೆಲಿವರಿ ಸ್ಟೋರಿ ವ್ಲಾಗ್ ಮಾಡ್ತೀನಿ ಅಂತ ಹೇಳಿ. ಅದರಿಂದ ನಾನು ಈ ವಿಡಿಯೋನ ನನ್ನ ಡೆಲಿವರಿ ಸ್ಟೋರಿ ವ್ಲಾಗ್ ಮಾಡ್ತಾ ಇದ್ದೀನಿ. ನನ್ನ ಸೆಕೆಂಡ್ ಪ್ರೆಗ್ನೆನ್ಸಿ ನನಗೆ ಕನ್ಫರ್ಮ್ ಆಗಿತ್ತು ನವಂಬರಲ್ಲಿ, ಕನ್ಸೀವ್ ಅಂತ ಹೇಳಿ. ಆ್ಯಂಡ್ ನನಗೆ ನವಂಬರ್ ಅಂದರೆ 1.5 ತಿಂಗಳು, ಅಂದರೆ ಅಕ್ಟೋಬರಿಂದ ನವಂಬರಿಗೆ 1 ತಿಂಗಳು ಕನ್ಸಿಡರ್ ಆದರೆ ನನಗೆ 1.5 ಮಂತ್ಸ್ ಅಂದರೆ ನವಂಬರ್ 15 ದಿನ 20 ದಿನದ ಹಂಗೆ ಡೇಟಲ್ಲಿ ವಾಮಿಟಿಂಗ್ ಸ್ಟಾರ್ಟ್ ಆಯಿತು. ವಾಮಿಟಿಂಗ್ ಸ್ಟಾರ್ಟ್ ಆಗಿದ್ದು 3 ಮಂತ್ಸ್ ಕಂಟಿನ್ಯೂಸ್ ಆಗಿ ಸಿಕ್ಕಾಪಟ್ಟೆ ವಾಮಿಟಿಂಗ್, ರೈಸದು ಸ್ನ್ಯಾಕ್ತೆಲ್ಲ. ಫಸ್ಟ್ ಪ್ರೆಗ್ನೆನ್ಸಿಲಿ ಎಷ್ಟು ವಾಮಿಟಿಂಗ್ ಆಗ್ತಿತ್ತು ಅಷ್ಟೇ ವಾಮಿಟಿಂಗ್ ಆಗ್ತಿತ್ತು 3 ಮಂತ್ಸ್. ಏನೂ ಫುಡ್ ತಿನ್ನೋಕ್ಕಾಗ್ತಾ ಇರಲಿಲ್ಲ, ನೀರು ಕುಡಿದ್ರೂ ವಾಮಿಟಿಂಗು, ಒಂದು ಬ್ರಷ್ ಮಾಡೋಕ್ಕಾಗ್ತಾ ಇರಲಿಲ್ಲ, ಪೇಸ್ಟ್ ಸ್ಮೆಲ್ ಆಗ್ತಾ ಇರಲಿಲ್ಲ, ಸೋಪು ಅಂತೂ ಆಗ್ತಾನೆ ಇರಲಿಲ್ಲ. ನಂಗೆ ಇವಾಗಲೂ ಆಗಲ್ಲ, ನನಗೆ ಸಂತೂರ್ ಸೋಪ್ ಅಂದರೆ ಅಷ್ಟು ವಾಮಿಟಿಂಗ್, ಅದು ವಾಸನೆ ಆಗ್ತಾಯಿಲ್ಲ ನನಗೆ ಇವಾಗಲೂ ಕೂಡ. ಆ್ಯಂಡ್ ಅದು ಎಲ್ಲ 3 ಮಂತ್ಸ್ ಆದ ತಕ್ಷಣ ವಾಮಿಟಿಂಗ್ ನಿಂತೋಯ್ತು ನನಗೆ ಸೆಕೆಂಡ್ ಪ್ರೆಗ್ನೆನ್ಸಿಲಿ. ಆ್ಯಂಡ್ ವಾಮಿಟಿಂಗ್ ಎಲ್ಲ ನಿಂತು ನಾರ್ಮಲಾಗಿ ಊಟ ಮನಸ್ಸಿಂದ ಚೆನ್ನಾಗಿ ಊಟ ತಿಂಡಿ ಎಲ್ಲ ಮಾಡ್ತಾಯಿದ್ದೆ. ಫ್ರೂಟ್ಸಿಂದ ಹಿಡಿದು ಪ್ರತಿಯೊಂದು ತಿಂತಾಯಿದ್ದೆ, ಕಷ್ಟ ಆದರೂ ಬಿಡ್ತಿರ್ಲಿಲ್ಲ. ಆ್ಯಂಡ್ ಇವನು ಅಂತ ಗೊತ್ತಿರಲಿಲ್ಲ. ಆ್ಯಂಡ್ ನಾನು ಸ್ವಲ್ಪ ತಿಂಗಳಾದಮೇಲೆ ಅಂದ್ಕೊಂಡಿದ್ದೆ ಬಾಯ್ ಆಗ್ಬೋದು. ಸಿಕ್ಕಾಪಟ್ಟೆ ನೆಕ್ಕೆಲ್ಲ ಬ್ಲ್ಯಾಕ್ ಆಗಿತ್ತು ಆ್ಯಂಡ್ ತುಂಬ ವೆಯ್ಟ್ ಗೇನ್ ಆಗಿದೆ. ಸರಿ, ಯಾವುದಾದ್ರೂ ಆಗಲಿ, ಆದರೆ ಒಂದು ನಮಗೆ ಒಂದು ಗರ್ಲ್ ಬೇಬಿ ಆಗಿದೆಯಲ್ಲ, ಒಂದು ಬಾಯ್ ಆದರೆ ಚೆನ್ನಾಗಿರುತ್ತೆ ಅಂತೇಳಿ ಆಸೆ ಇತ್ತು. ಆ್ಯಂಡ್ ಸ್ವಲ್ಪ ಸರಿ ಅಂತೇಳಿ 4 ಮಂತ್ಸಿಂದ ಊಟ ಎಲ್ಲ ಚೆನ್ನಾಗಿ ತಿನ್ನೋಕ್ಕೆ ಹೇಳಿದೆ. ಆಮೇಲೆ ಸ್ವಲ್ಪ ದಿನ ಆಗ್ತಾ ನನಗೆ ಸಿಕ್ಕಾಪಟ್ಟೆ ಹೊಟ್ಟೆ ನೋವು ಸ್ಟಾರ್ಟ್ ಆಗ್ತಾಯಿತ್ತು. ಆ್ಯಂಡ್ ದಿನ ಜಾಸ್ತಿ ಆಗ್ತಿತ್ತು, ಕೆಲಸ ಮಾಡೋಕೆ. ನಾರ್ಮಲಾಗಿ ನಾನು ನನ್ನ ಹಸ್ಬೆಂಡ್ ಅಷ್ಟೇ. ನನ್ನ ಮೊದಲನೇ ಮಗಳನ್ನ ನಾನು ಅಮ್ಮನ ಮನೇಲಿ ಬಿಟ್ಬಿಟ್ಟಿದ್ದೆ, ಪ್ರೆಗ್ನೆಂಟ್ ಟೈಮಲ್ಲಿ ನೋಡ್ಕೊಳಕ್ಕಾಗಲ್ಲ. ಆ್ಯಂಡ್ ನಮ್ಮ ಅಮ್ಮನ ಮನೇಲೇ ಇದ್ದಿದ್ದು ನನ್ನ ಮೊದಲನೇ ಮಗಳು ಅಂತ ಹೇಳಿ, ನಾನು ನನ್ನ ಹಸ್ಬೆಂಡಿಗೆ ಅಷ್ಟೇ ಅಡುಗೆ ಮಾಡ್ಕೊತಾ ಇದ್ದಿದ್ದು. ನಾನು ಅವ್ರಿಬ್ರಿಗೆ ಅಡುಗೆ ಮಾಡ್ಕೊಳ್ಳೋಕ್ಕೂ ಆಗ್ತಾ ಇರಲಿಲ್ಲ. ಅಷ್ಟೊಂದು ನಿಂತ್ಕೊಳ್ಳೋಕೆ ಸೊಂಟನೇ ಬಿದ್ದೋಕ್ಕೂ ಅಷ್ಟು ಪೇನ್ ಆಗ್ತಾಯಿತ್ತು, ಸಿಕ್ಕಾಪಟ್ಟೆ ಹೊಟ್ಟೆ ನೋವು ಆಗ್ತಾಯಿತ್ತು. ಆ್ಯಂಡ್ ಮನೆಗೆ ಹೇಳಿದ್ರೆ ಏನು ಗಾಬರಿ ಆಗಿಬಿಡ್ತಾರೆ ಅಂತೇಳಿ ನಾನು ಜಾಸ್ತಿ ಹೇಳೋಕ್ಕೆ ಹೋಗ್ತಾ ಇರಲಿಲ್ಲ. ತುಂಬ ನೋವಾಗ್ತು ಅಂದರೆ ನಮ್ಮ ಅಮ್ಮಂಗೆ ಫೋನ್ ಮಾಡಿ ಫಸ್ಟ್ ಹೇಳ್ತಿದ್ದೆ, ಅಮ್ಮ ಹಿಂಗೆ ಹೊಟ್ಟೆ ನೋವಾಗ್ತಾಯಿದೆ ಅಂತ ಹೇಳಿದ ತಕ್ಷಣ ಅಮ್ಮ ಹಾಸ್ಪಿಟ್ಲಿಗೆ ಹೋಗೋಣ ಅಂತೇಳಿ ನನ್ನ ಹಸ್ಬೆಂಡು, ಅಮ್ಮ, ನಾನು 3 ಜನ ಹಾಸ್ಪಿಟ್ಲಿಗೆ ಹೋಗಿ ಚೆಕ್ ಮಾಡಿಸಿದ್ವಿ. ಆ್ಯಂಡ್ ಡಾಕ್ಟರ್ ಹೇಳಿದ್ರು, ಇಲ್ಲಮ್ಮ ನಾರ್ಮಲ್, ಅದು ಹೆದರ್ಕೋಬೇಡ, ತುಂಬ ಜನಕ್ಕೆ ಈ ಥರ ಆಗುತ್ತೆ, ಇದು ತಡ್ಕೊಳಕ್ಕಾಗದೇ ಇರೋ ಅಷ್ಟೇನು ಪೇಯ್ನ್ ಬರ್ತಾ ಇದೆಯಾ ಅಂತ ಕೇಳಿದ್ರು. ಇಲ್ಲ, ತಡ್ಕೊಬೋದು, ಅಷ್ಟು ಏನು ಪೇಯ್ನ್ ಆಗ್ತಾಯಿಲ್ಲ, ಲೈಟಾಗಿ ಬರ್ತಾಯಿದೆ ಅಂತ ಹೇಳಿದೆ. ಲೈಟ್ ಆಗ್ತಾನೆ ಬರ್ತಾಯಿದೆ, ಸರಿ ನೋಡೋಣ, ಟ್ಯಾಬ್ಲೆಟ್ ತೊಗೋ ಸ್ವಲ್ಪ ಅಂತೇಳಿ ಹೊಟ್ಟೆ ನೋವಿಗೆ ಟ್ಯಾಬ್ಲೆಟ್ ಕೊಟ್ಟರು. ಆ್ಯಂಡ್ ಮತ್ತೆ ಬ್ಲೀಡಿಂಗ್ದು ಪ್ರಾಬ್ಲಮ್ ಆಗಲಿಲ್ಲ, ಬಟ್ ಹೊಟ್ಟೆ ನೋವಂತೂ ಕಂಟಿನ್ಯೂಸ್ ಆಗಿ ಹೆರಿಗೆ ಆಗೋ ತನಕನೂ ನಮ್ಗಂತು. ಸರಿ, ಸ್ವಲ್ಪನೇ ತಾನೇ ಅಂತೇಳಿ ಡೈಲಿ ಹಿಂಗೋ ಮೇಂಟೈನ್ ಮಾಡ್ಕೊಂಡು ಡೈಲಿ ಟ್ಯಾಬ್ಲೆಟ್ ತೊಗೋತಿದ್ದೆ. ಅವರು ಡಾಕ್ಟರ್ ಹೇಳಿದ್ದು ತುಂಬ ಪೇಯ್ನ್ ಬಂದರೆ ತೊಗೋ ಅಂತ. ಆ್ಯಂಡ್ ನನಗೆ ಡೈಲಿ ತಡ್ಕೊಳಕ್ಕೆ ಆಗ್ತಿರ್ಲಿಲ್ಲ. ನೈಟ್ ಬರ್ತು ಅಂತಂದರೆ ನಿದ್ದೆನೇ ಮಾಡೋಕ್ಕಾಗ್ತಾ ಇರಲಿಲ್ಲ, ಒಂದು ಸ್ವಲ್ಪನೂ ನಿದ್ದೆ ಮಾಡ್ತಿರಲಿಲ್ಲ. ಬೆಳಿಗ್ಗೆಲ್ಲ ನಿದ್ದೆ ಮಾಡ್ತಾಯಿದ್ದೆ, ರಾತ್ರಿ ಎಲ್ಲ ಸಿಕ್ಕಾಪಟ್ಟೆ ಹೊಟ್ಟೆ ನೋವು, ಬ್ಯಾಕ್ ಪೇಯ್ನು, ಅಳುವೆ ಡೈಲಿ ರಾತ್ರಿ, ಅಷ್ಟು ನೋವು ಆಗ್ತಾಯಿತ್ತು ನನಗೆ ಹೊಟ್ಟೆ. ಇಲ್ಲೋ ಜಾಸ್ತಿ ಹೀಟ್ ನನಗೆ ಕಾಫಿ ಬಿಡೋಕ್ಕಾಗ್ತಾ ಇರಲಿಲ್ಲ. ಅಷ್ಟು ಕಾಫಿ ನಾನು ತುಂಬ ಕುಡಿತಾಯಿದ್ದೆ. ಕಾಫಿ 2 ಟೈಮ್ಸ್ 3 ಟೈಮ್ಸ್ ಕುಡಿತಾಯಿದ್ದೆ ಡೈಲಿ. ಕಾಫಿ ಕುಡಿಯೋದಕ್ಕೇನೋ ಆ ಥರ ಪೇಯ್ನ್ ಬರ್ತಾಯಿದೆ ಅಂತೇಳಿ ನಾನು ಕಾಫಿನೂ ಬಿಟ್ಟೆ ಸ್ವಲ್ಪ ದಿನ, ನೋಡೋಣ ಅಂತೇಳಿ. ಸಹ ನನಗೆ ನೋವು ಏನೂ ಕಮ್ಮಿ ಆಗಲಿಲ್ಲ. ಆಮೇಲೆ ಸರಿ ಇನ್ನೇನು ಮಾಡೋದು, ಟ್ಯಾಬ್ಲೆಟ್ ಕೊಟ್ಟಿದ್ರಲ್ಲ, ಟ್ಯಾಬ್ಲೆಟ್ ಎಲ್ಲ ತೊಗೊಂಡು ಹಿಂಗೋ ಮೇಂಟೈನ್ ಮಾಡಿದೆ. ಆ್ಯಂಡ್ ಸರಿ ಇನ್ನೇನು ಡೆಲಿವರಿ ಎಲ್ಲ ಇದು, ನಾನು ಆ್ಯಕ್ಚುಲಿ ಫೋಟೋಶೂಟ್ ಮಾಡಿಸ್ಕೋಬೇಕು ಅಂತ ಆಸೆ ಇತ್ತು. ಆ್ಯಂಡ್ ಫಸ್ಟ್ ಪ್ರೆಗ್ನೆನ್ಸಿಲೂ ಸಹ ನನಗೆ ಏನೂ ಆಗಲಿಲ್ಲ, ಲಾಕ್ಡೌನ್ ಇತ್ತು ಅಂತೇಳಿ ಸೀಮಂತನೂ ಕೂಡ ಮಾಡಲಿಲ್ಲ. ನನಗೆ ಸಿಂಪಲ್ಲಾಗಿ ಮಾಡಿದರು ಫೋಟೋಶೂಟ್. ಆವಾಗ ನನಗೆ ಅಷ್ಟು ಗೊತ್ತೇ ಇರಲಿಲ್ಲ, ಫೋಟೋಶೂಟ್ ಅಷ್ಟು ಮಾಡಿಸ್ಕೋಬೇಕು, ನನಗೆ ಇಂಟ್ರೆಸ್ಟ್ ಇರಲಿಲ್ಲ. ಸೆಕೆಂಡ್ ಪ್ರೆಗ್ನೆನ್ಸಿಲಿ ಮಾಡ್ಕೊಳ್ಳೋಣ ಅಂತೇಳಿ ಟ್ರೆಡಿಷ್ನಲ್ ಆಗಿ. ಆ್ಯಂಡ್ ಅದಕ್ಕೆ ಸ್ಯಾರಿ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿ ಇಡ್ಸಿದೆ. ಆ್ಯಂಡ್ ಪಾಪಗೂ ಕೂಡ ಡ್ರೆಸ್ ಎಲ್ಲ ತೆಗೆದಿಟ್ಟಿದೆ. ನನ್ನ ಹಸ್ಬೆಂಡಿಗೆ ಪಂಚೆ ಶಲ್ಯ ಎಲ್ಲ ಹಾಕ್ಸೋಣ ಅಂತ. ಆ್ಯಂಡ್ ಡೆಲಿವರಿ ಹಿಂಗೆ ಫೋಟೋಶೂಟ್ ಮಾಡಿಸ್ಬೇಕು ಭಾನುವಾರ ಅಂತೇಳಿ ಮುಂದೆ ದುಡ್ತಾ ಇದ್ದೆ ನಾನು, ನೆಕ್ಸ್ಟ್ ವೀಕ್ ಮಾಡ್ಸೋಣ ಅಂತೇಳಿ. ಆ್ಯಂಡ್ ನಾನು ಫಿಕ್ಸ್ ಆಯಿತು ಒಂದು ಸಂಡೇ ಅಂತ. ಅದಕ್ಕಿಂತ ಮುಂಚೆನೇ ಡೆಲಿವರಿ ಆಗೋಗಿತ್ತು. ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ಅದೇ ಇನ್ನೇನು ಮಾಡೋಕ್ಕಾಗುತ್ತೆ. ಆ್ಯಂಡ್ ಆಷಾಢ, ನನಗೆ ಡೆಲಿವರಿ ಆಗಿದ್ದು ಬಂದು ಮೊದಲನೇ ಆಷಾಢ ದಿನ. ಅವತ್ತು ಜೂನ್ 27 ಚಾಮುಂಡಿ ಹಬ್ಬ ಮಾಡ್ತಾರೆ. ನನ್ನ ಹಸ್ಬೆಂಡ್ ಎಲ್ಲ ಅವ್ರ ಫ್ರೆಂಡ್ಸ್ ಎಲ್ಲ ಜೊತೆ ಸೇರಿಕೊಂಡು ಮೊದಲನೇ ಆಷಾಢದಲ್ಲೇ ನಾವು ಚಾಮುಂಡಿ ಹಬ್ಬ ಮಾಡಿಬಿಡೋಣ, ಬೇಡ ವರ್ಷ ಎಲ್ಲ 3ನೇ ಆಷಾಢದಲ್ಲಿ 2ನೇ ಆಷಾಢದಲ್ಲಿ ಮಾಡ್ತಾಯಿದ್ರು. ಆದರೆ ಈ ವರ್ಷ ಮೊದಲನೇ ಆಷಾಢದಲ್ಲೇ ಮಾಡಿಬಿಡೋಣ ಅಂತೇಳಿ ಫಿಕ್ಸ್ ಆದರೂ ಇಲ್ಲ. ಸರಿ ಅಂತ ಹೇಳಿ ಅದ್ರ ಹಿಂದಿನ ದಿನ ಅಂದರೆ ಜೂನ್ 26
ಭಟ್ರನ್ನೆಲ್ಲ ಕೇಳಿ ಏನೇನು ಐಟಮ್ಸ್ ಬೇಕು ಅಂತ ಹೇಳಿ. ಅವ್ರು ಭಟ್ರು ಹೋದ್ಸಲಿ ತರಕಾರಿ ಪಲಾವ್ ಮಾಡಿದ್ವಿ, ಈ ಸಲ ಬೇಡ ಟೊಮೊಟೊ ಬಾತ್ ಮಾಡಿಬಿಟ್ಟು ಕೇಸರಿ ಬಾತ್ ಮಾಡೋಣ ಅಂತ ಅದಕ್ಕೆ ಐಟಮ್ಸ್ ಏನೇನು ಬೇಕು ಅದೆಲ್ಲ ಕಳಿಸಿದ್ರು. ಎಲ್ಲ ನನ್ನ ಹಸ್ಬೆಂಡ್ ಮನೆಗೆ ತಂದಿಟ್ರು ಅವತ್ತು ನೈಟು 26th. ಸರಿ ಯಾರ ಹೆಲ್ಪು ಬೇಡ, ಟೊಮೊಟೊ ಬಾತಿಗೆ ಅಷ್ಟು ತಾನೆ. ನನ್ನ ಹಸ್ಬೆಂಡು ನಾನು ಸೇರಿಕೊಂಡೆ ಎಲ್ಲ ತರಕಾರಿ ಎಲ್ಲ ಬಿಡಿಸಿ ಸೊಪ್ಪೆಲ್ಲ ಬಿಡಿಸಿ ನೈಟು ಮಲ್ಕೊಳ್ಳೋ ತನಕ ಒಂದು 12 ಗಂಟೆ 12:30 ಆಗೋಯ್ತು. ನನ್ನ ಹಸ್ಬೆಂಡ್ ತಂದಿದ್ದು ಐಟಮ್ಸ್ನ ಸಂಜೆ 9 ಗಂಟೆ. 3 ಅವರು ನಾವು ಕಷ್ಟಪಟ್ಟು ಕೂತ್ಕೊಂಡು ಎಲ್ಲ ಥರ ಕೆಲಸ ಮುಗಿಸಿ ಸೊಪ್ಪೆಲ್ಲ ಬಿಡಿಸಿ ಮಲ್ಕೊಂಡ್ವಿ. ಆ್ಯಂಡ್ ಮತ್ತೆ ಬೆಳಗಿನ ಜಾವ ಬೇಗ ಎದ್ದು ಒಂದು 3:30ಗೆ ಬಿಸಿನೀರಿಗೆ ಅಂತ ಹೇಳಿ ಸ್ನಾನಕ್ಕೆ ಬಿಸಿನೀರೆಲ್ಲ ಕಾಯಿಸಿ ಮತ್ತೆ ತರಕಾರಿ ಅಂದರೆ ಟೊಮಾಟೊ ಈರುಳ್ಳಿ ಎಲ್ಲ ಕಟ್ ಮಾಡೋಕ್ಕೆ ಕೂತ್ಕೊಂಡ್ವಿ. ನಾನು ನನ್ನ ಹಸ್ಬೆಂಡ್ ಇಬ್ಬರೇನೆ. ಸೊಪ್ಪೆಲ್ಲ ನಾನು ತೊಳೆದು ಆ್ಯಂಡ್ ಅದನ್ನು ಕಟ್ ಮಾಡಿ ಆ್ಯಂಡ್ ಶುಂಠಿ ಎಲ್ಲ ತೊಳೆದು ಅದು ಪ್ರತಿಯೊಂದು ಬೆಳ್ಳುಳ್ಳಿ ಎಲ್ಲ ಹಾಕಿ ಬಿಡ್ತಿದ್ವಿ. ಟೊಮೆಟೊ ಈರುಳ್ಳಿನೆಲ್ಲ ಕೂತ್ಕೊಂಡು ಚೆನ್ನಾಗಿ ಕಟ್ ಮಾಡಿ ಆಗ ಸ್ವಲ್ಪ ನನಗೆ ಪೇನ್ ಸ್ಟಾರ್ಟ್ ಆಗಿತ್ತು. ಆದರೆ ನಂಗೆ ಗೊತ್ತಾಗಿರಲಿಲ್ಲ ನಂಗೆ ಅದು ಡೆಲಿವರಿ ಪೇನ್ ಥರ ಅಂತ. ಸರಿ ಬಿಡು, ಇದು ನಾರ್ಮಲಾಗಿ ಡೈಲಿ ಹೊಟ್ಟೆ ನೋವು ಆಗ್ತಾಯಿತ್ತಲ್ಲ ಅದೇ ಥರ ಅಂತೇಳಿ ಮ್ಯಾನೇಜ್ ಮಾಡ್ಕೊಂಡು ನಾವು ಕೂತಿರ್ತಿದ್ನಲ್ವ, ಅದರಿಂದ ಅಂದರೆ 9 months ಅಲ್ವ ನನಗೆ. ಸರಿ ಅದರಿಂದ ಬರ್ತಾಯಿತ್ತು ಹೊಟ್ಟೆ ನೋವು ಕೂತ್ಕೊಂಡ್ರೆ ಅಂತೇಳಿ ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಕೂತ್ಕೊಂಡು ಕಟ್ ಮಾಡಿ ಎಲ್ಲ ಕೆಲಸ ಮುಗೀತು. ಒಂದು 5 ನಿಮಿಷ ಮಲ್ಕೊಳ್ಳೋದು ಮತ್ತು ಕೆಲಸ ಮಾಡೋದು ಹಂಗೆ ಮಾಡ್ಕೊಂಡು. ಆ್ಯಂಡ್ ಪೂಜೆ ಇತ್ತು ಅಂತ ಇದ್ದಿದ್ದ ಕಾರಣ ನಾನು ರೆಸ್ಟ್ ಮಾಡೋಕ್ಕಾಗ್ತಾ ಇರಲಿಲ್ಲ ಅವತ್ತು. ಬೇಗ ಸ್ನಾನ ಎಲ್ಲ ಮಾಡಿ ಬೇಗ ಪೂಜೆ ಮಾಡೋಕ್ಕೆ ಹೋಗಬೇಕು ಅಂತೇಳಿ ಪೂಜೆ ಸಾಮಾನೆಲ್ಲ ತೊಗೊಂಡು ಮನೆಯಿಂದ ಬಂದೆ. ಆ್ಯಂಡ್ ಮನೆ ಹತ್ರನೇ ಅಲ್ವಾ, ಚಪ್ರ ಎಲ್ಲ ಹಾಕ್ಸಿ ಮಾಡ್ತಾರೆ ಚಾಮುಂಡಿ ಹಬ್ಬ ಅಂತ ಹೇಳಿದ್ರೆ ಈ ಕಡೆ. ಸರಿ ಅಂತ ಹೇಳಿ ಪೂಜೆ ಸಾಮಾನೆಲ್ಲ ತೊಗೊಂಡು ಬಂದು ಕೂತ್ಕೊಂಡೆ. ಅವತ್ತು ನಾನು ದೇವ್ರದ್ದು ಏನೂ ಕೆಲಸ ಮಾಡಲಿಲ್ಲ. ಒಂದು ಹೂ ಮುಡ್ಸೋದ್ರಿಂದನೂ ಹಿಡಿದು ಒಂದು ಕಲಶ ರೆಡಿ ಮಾಡೋದೆಲ್ಲ ನನ್ನ ಹಸ್ಬೆಂಡ್ ಫ್ರೆಂಡ್ ಇದ್ದಾರಲ್ಲ ಅವ್ರ ವೈಫ್ ಎಲ್ಲ ಮಾಡ್ತಾಯಿದ್ರು. ಸರಿ ಬಿಡಪ್ಪ ಆಗಲ್ವಲ್ಲ ಅಂತ ಹೇಳಿ ನಾನು ಒಂದು ಸೈಡಲ್ಲಿ ಕೂತಿದ್ದೆ. ಆ್ಯಂಡ್ ಕೂತಿದ್ದು ಪೂಜೆ ಅವತ್ತು ರೆಡಿ ಆಯಿತು, ಪ್ರಸಾದ ಎಲ್ಲ ರೆಡಿ ಇತ್ತು. ನಾನು ಪೂಜೆ ರೆಡಿ ಲೇಟ್ ಆಗ್ತಾ ಇದೆಯಲ್ಲ, ಸರಿ ಇವತ್ತು ಆಲ್ಮೋಸ್ಟ್ ಅವತ್ತು 1:30 ಆಗೋಯ್ತು. 1:30 2 o'clock ಆಯಿತು. ನಂಗೆ ಹೊಟ್ಟೆ ಹಸಿತಾಯಿತ್ತು ಆಲ್ರೆಡಿ. ಬೇಗ ಪೂಜೆ ಆಗಿಬಿಡ್ಲಿ ತಾಯಿ, ಆಗ್ತಾಯಿಲ್ಲ ನನಗೆ ಹೊಟ್ಟೆ ಹಸಿವು ತಡ್ಕೊಳ್ಳೋಕ್ಕೆ, ಬ್ಯಾಕ್ ಪೇನ್ ತೊಡ್ಕೊಳ್ಳೋಕ್ಕೆ ಅಂತ ಅಂದ್ಕೊಂಡು ದೇವ್ರನ್ನ ಬೇಡ್ಕೊತಾ ಇದೆ. ಆ್ಯಂಡ್ ಪೂಜೆ ಸ್ಟಾರ್ಟ್ ಮಾಡಿದ್ರು. ನನ್ನ ಹಸ್ಬೆಂಡ್ ಪೂಜೆ ಮಾಡಬೇಕಾದ್ರೆ ಹೂ ಪ್ರಸಾದ ಬಿತ್ತು. ಸರಿ ತುಂಬ ಖುಷಿ ಆಯಿತು ಅವತ್ತು. ಇಷ್ಟು ಕಷ್ಟಪಟ್ಟು ಮಾಡಿದ್ದಕ್ಕೇ ನಾವು ಪೂಜೆನ ಹೂ ಪ್ರಸಾದ ಕೊಡ್ತಲ್ವ ತಾಯಿ ಅಂತ ಹೇಳಿ ತುಂಬ ಖುಷಿ ಆಯಿತು. ಸರಿ ಅಂತ ಹೇಳಿ ಪ್ರಸಾದ ಎಲ್ಲ ತೊಗೊಂಡು ಬಾತು ಮತ್ತು ಕೇಸರಿ ಬಾತ್ ಎಲ್ಲ ಮಾಡಿಸಿದ್ರಲ್ಲ, ನಾನು ಇಸ್ಕೊಂಡು ಬಂದೆ. ಫಸ್ಟು ಊಟ ಮಾಡ್ಕೊಂಡ್ಬಿಟ್ಟು ಟ್ಯಾಬ್ಲೆಟ್ ತೊಗೊಳ್ಳೋಣ ಅಂತ ಹೇಳಿ. ಆ್ಯಂಡ್ ನನ್ನ ಹಸ್ಬೆಂಡ್ ಆಮೇಲೆ ನಮ್ಮ ಅತ್ತೆ ಮಾವಂಗೂ ಸ್ವಲ್ಪ ಆ್ಯಂಡ್ ಮತ್ತು ನನ್ನ ಮೈದನ ಅವರಿಗೆಲ್ಲ ಮತ್ತು ನಮ್ಮ ಮಮ್ಮಿ ಮನೆಗೂ ಸ್ವಲ್ಪ ಬಾತೆಲ್ಲ ತಂದು ಕೊಟ್ಟರು ಬಾಕ್ಸಿಗೆ ಹಾಕಿ. ಸರಿ ಅಂತ ಹೇಳಿ ಬಾಕ್ಸ್ ಎಲ್ಲ ಇಟ್ಬಿಟ್ಟು ಸ್ವಲ್ಪ ಎಲ್ಲ ನಾನು ಸ್ವಲ್ಪ ಊಟ ಎಲ್ಲ ಮಾಡಿ ಟ್ಯಾಬ್ಲೆಟು ತೊಗೊಳ್ಳಿಲ್ಲ, ಅಷ್ಟು ನನಗೆ ಪೇಯ್ನ್ ಆಗ್ತಾಯಿತ್ತು. ಮಲ್ಕೊಂಡ್ಬಿಟ್ಟೆ ಮರ್ತಿ. ಸರಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮಲಗಿದ್ದು ಎದ್ದೆ. ನಮ್ಮ ಅತ್ತೆ ಬಂದರು ಅವತ್ತು. ಸ್ವಲ್ಪ ಅವರು ಹೋಟೆಲ್ ಇದೆ, ಅವರು ಅಲ್ಲಿಂದ ಮುಗಿಸ್ಕೊಂಡು ಬಂದರು. ಅವ್ರ ಪೂಜೆಗೂ ಸಹ ಇರಲಿಲ್ಲ. ಅಮ್ಮ ಸರಿ ಪ್ರಸಾದ ಇಸ್ಕೊಂಬಿಡಿ ಅಂತೇಳಿ ನಾನು ಒಂದು ½ hour ರೆಸ್ಟ್ ಮಾಡಿದ್ದೆ ಅಷ್ಟೇ. ಪ್ರಸಾದ ಇಸ್ಕೊಂಬಿಡಿ ಅಮ್ಮ, ಜಾಸ್ತಿ ಇದೆ, ನನ್ನ ಅಮ್ಮನ ಮನೆಗೂ ಕೊಟ್ಟು ಕಳಿಸಿದ್ದೀನಿ, ತಗೊಳ್ಳಿ ಇಷ್ಟು ಅಂತೇಳಿ ಕೊಟ್ಟು ಕಳಿಸ್ಬಿಟ್ಟು ನನ್ನ ಹಸ್ಬೆಂಡ್ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಕಾಫಿಗೆ ಬಂದರು. ಆ್ಯಕ್ಚುಲಿ ನಿಜವಾಗ್ಲೂ ಏನು ಪುಣ್ಯ ಮಾಡಿದ್ನೋ ಏನೋ, ನಾವು ತಿನ್ನಬಾರ್ದು ಅಂತ ತಾಯಿ ಮಾಡಿದ್ದೋ ಏನೋ ನನಗೆ ಗೊತ್ತಿಲ್ಲ. ನನ್ನ ಹಸ್ಬೆಂಡ್ ಎಲ್ಲ ಕೆಲಸ ಮುಗಿಸಿ ದೇವ್ರದ್ದೆಲ್ಲ ಪೂಜೆ ಮುಗಿಸಿ ಪ್ರಸಾದ ಎಲ್ಲ ಖಾಲಿಯಾಗಿ ಬಂದರು. ಮನೆಗೆ ಬಂದು ಸಿಕ್ಕಾಬಟ್ಟೆ ಟಯರ್ಡ್ ಆಗೈತೆ, ಒಂದು ಲೋಟ ಸ್ಟ್ರಾಂಗಾಗಿ ಕಾಫಿ ಇಟ್ಕೊಡು ನನಗೆ ಅಂತಂದರು. ಸರಿ ಅಂತ ಹೇಳಿ ಕಾಫಿ ಇಟ್ಕೊಟ್ಟು ಚೆನ್ನಾಗೇ ಕುಡಿದ್ವಿ, ಮಾತಾಡ್ಕೊಂಡು ಚೆನ್ನಾಗಿ. ಅವತ್ತು ಹಿಂಗಾಯಿತು ಹಂಗಾಯಿತು, ಲೇಟ್ ಆಯಿತು ಇವತ್ತು ಪೂಜೆ, ನೋಡಿ ಯಾಕೆ ಈ ಥರ ಆಯಿತು ಅಂತೆಲ್ಲ ಮಾತಾಡ್ಕೊಂಡು ಚೆನ್ನಾಗಿ. ಆ್ಯಂಡ್ ಹೂ ಪ್ರಸಾದ ಬಿತ್ತು, ನೀವು ಮಾಡಬೇಕಾದ್ರೆ ಪೂಜೆನ ಅಂತ ಹೇಳಿ ನಾನು ಹೇಳ್ತಿದ್ದೆ. ಹೌದಾ, ನಾನು ನೋಡಲಿಲ್ಲ ಅಂತ ಅವರು ಹೇಳ್ತಾಯಿದ್ರು. ಆ್ಯಂಡ್ ಪ್ರಸಾದ ಎಲ್ಲ ನಮ್ಮ ಅತ್ತೆ ಬಂದರು. ನಮ್ಮ ಅತ್ತೆ ಹಿಂಗೆ ಬಾಕ್ಸಿಗೆ ಹಾಕ್ಕೊಡಮ್ಮ ಸ್ವಲ್ಪ, ನನಗೆ ಪಾತ್ರೆ ಬೇಡ ಅಂತೇಳಿ ಬಾಕ್ಸ್ ತೊಗೊಂಡು ಬಂದರು. ಆ್ಯಂಡ್ ಅವ್ರಿಗೆ ಬಾಕ್ಸಿಗೆಲ್ಲ ಹಾಕ್ಕೊಟ್ಟು ಅಮ್ಮ ಇಟ್ಬಿಟ್ಟು ಬರೋಗಿ ಅಂತ ಅಂದ್ಬಿಟ್ಟು ಕಳಿಸ್ದೆ. ಆ್ಯಂಡ್ ಎಲ್ಲ ಪ್ರಸಾದ ಎಲ್ಲ ಮುಚ್ಚಿಟ್ಬಿಟ್ಟು ನನ್ನ ಹಸ್ಬೆಂಡ್ ಜೊತೆ ಕೂತಿದ್ದೆ ಅಷ್ಟೇ. ಆ್ಯಂಡ್ ಸಡನ್ನಾಗಿ ವಾಟ್ರ್ ಬ್ರೇಕ್ ಆಯಿತು ನನಗೆ ಕೂತಿದ್ದ ಕಡೆಯೇ. ವಾಟ್ರ್ ಬ್ರೇಕ್ ಆದ ತಕ್ಷಣ ನನ್ನ ಹಸ್ಬೆಂಡ್ ಮನೇಲೇ ಇದ್ರಲ್ವ, ತುಂಬ ನನಗೆ ಸಪೋರ್ಟಿವ್ ಆಗಿ ಪಾಪ ಅವರು ಅವತ್ತು ಇಲ್ಲ ಅಂದಿದ್ರೆ ನಾನು ಎಷ್ಟು ನೋವು ತಿನ್ನಬೇಕಿತ್ತು. ಅಕಸ್ಮಾತ್ ಅವರು ಏನಾದರೂ ಅವತ್ತು ಹೇಳ್ಬೇಕಂದ್ರೆ ಕಾಫಿ ಕುಡಿದ್ಬಿಟ್ಟು ಅವರು ಸಡನ್ನಾಗಿ ಕೆಲ್ಸಕ್ಕೆ ಹೋಗ್ಬೇಕಿತ್ತು, ತುಂಬ ಕೆಲಸ ಇತ್ತು, ಅರ್ಜೆಂಟ್ ಕೆಲಸ. ಆ್ಯಂಡ್ ನನಗೆ ಅವಾಗ ಸಡನ್ನಾಗಿ ವಾಟ್ರ್ ಬ್ರೇಕ್ ಆಯಿತು. ನನ್ನ ಹಸ್ಬೆಂಡ್ ಇದ್ದರು ಸದ್ಯ ನನ್ನ ಪುಣ್ಯಕ್ಕೆ. ಅವ್ರು ಹೇಳ್ಬೇಕಂದ್ರೆ ಕಾಫಿ ಕುಡಿದ್ಬಿಟ್ಟು ಅರ್ಜೆಂಟಾಗಿ ಕೆಲ್ಸಕ್ಕೆ ಹೋಗ್ಬೇಕಿತ್ತು. ಹಿಂಗೆ ಒಂದು 5 ನಿಮಿಷದಲ್ಲಿ ಅವರು ಹೋಗ್ಬಿಟ್ಟಿದ್ದಿದ್ರೆ ನಾನು ಎಷ್ಟು ನೋವು ತಿನ್ನಬೇಕಿತ್ತೋ ಏನೋ, ಈ ನೋವು ತಿಂದಿರೋದ್ರಿಂದ ಡಬಲ್ ತಿನ್ನಬೇಕಿತ್ತೋ ಏನೋ. ನನ್ನ ಪುಣ್ಯದಕ್ಕೆ ನನ್ನ ಹಸ್ಬೆಂಡ್ ಇದ್ದರು. ಆ್ಯಂಡ್ ಅವತ್ತು ನಮ್ಮ ಅಪ್ಪ ನಮ್ಮಮ್ಮ ಎಲ್ಲ ಇದ್ದರು ಮನೇಲಿ. ಆ್ಯಂಡ್ ಅಪ್ಪ ಅಮ್ಮ ಅವ್ರ ಮನೇಲಿದ್ದರು, ನಾನು ನಮ್ಮ ಹಸ್ಬೆಂಡು ನಮ್ಮ ಅತ್ತೆ ಇದ್ದರು. ಆ್ಯಂಡ್ ಆವಾಗ ನನ್ನ ಹಸ್ಬೆಂಡಿಗೆ ಹೇಳಿದೆ ಸಡನ್ನಾಗಿ ಹಿಂಗೆ ವಾಟ್ರ್ ಬ್ರೇಕ್ ಆಗ್ತಾಯಿದೆ ನನಗೆ, ಬೇಗ ಹಾಸ್ಪಿಟ್ಲಿಗೆ ಹೋಗೋಣ
ಸಿಕ್ಕಾಬಟ್ಟೆ ಬೆಳಗ್ಗೆಯಿಂದ ಬ್ಯಾಕ್ ಪೇನ್ ಆಗ್ತಾಯಿತ್ತು, ನನಗೆ ಹೊಟ್ಟೆ ನೋವು ಆಗ್ತಾಯಿತ್ತು, ಅದಕ್ಕೆ ಬೆಳಗ್ಗೆಯಿಂದ ಹೇಳ್ಬೇಕು ತಾನೆ ಅಂತ ಹೇಳಿದ್ರು. ಇಲ್ಲ ನೀವು ಕೆಲಸ ಮಾಡ್ತಿದ್ರಿ ಅಲ್ವಾ ಪೂಜೆ ಕೆಲಸ, ಅದಕ್ಕೆ ನಾನು ಹೇಳಲಿಲ್ಲ, ಬ್ಯಾಕ್ ಪೇನ್ ಏನು ಡೈಲಿ ಇರ್ತಿತ್ತಲ್ವ ಅದೇ ಥರ ಅಂತ ಬಿಟ್ಬಿಟ್ಟಿದೆ, ಈಗ ನೋಡ್ರೆ ವಾಟರ್ ಬ್ರೇಕ್ ಆಗೋಯ್ತು ಅಂತ ಹೇಳಿದೆ. ಆಮೇಲೆ ನಮ್ಮ ಅತ್ತೆ ಬಂದು ಯಾಕಮ್ಮ ಏನಾಯಿತು ಅಂತ ಕೇಳಿದ್ರು. ಅಮ್ಮ ಹಿಂಗೆ ವಾಟರ್ ಬ್ರೇಕ್ ಆಗೈತೆ ಅಂತಂದಿದ ತಕ್ಷಣ ಅವ್ರು ಅಳ್ಳೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಅವರಿಗೆ ಭಯ ಆಗೋಯ್ತು ಸಡನ್ನಾಗಿ ಏನೇನಾಗುತ್ತೋ ಅಂತೇಳಿ. ಆಮೇಲೆ ಅಂತೇಳಿ ಇಮಿಡಿಯೇಟ್ಲಿ ಅಮ್ಮಂಗೆ ಫೋನ್ ಮಾಡಿ, ಅಮ್ಮ ಈಗ ವಾಟರ್ ಬ್ರೇಕ್ ಆಗಿದೆ, ಬೇಗ ಬ್ಯಾಗೆಲ್ಲ ರೆಡಿ ಮಾಡ್ಕೊ, ಎತ್ಕೋ, ಕಾರ್ ತರ್ತೀವಿ, ಅಲ್ಲಿಗೆ ಬಂದುಬಿಡೋಣ, ಹಾಸ್ಪಿಟಲ್ಗೆ ಹೋಗ್ಬಿಡೋಣ ಅಂತೇಳಿ. ಸರಿ ಅಂತೇಳಿ ನನ್ನ ಮೊದಲೇ ಮಕ್ಕಳನ್ನು ಕರ್ಕೋಬೇಕಿತ್ತು ಹಾಸ್ಪಿಟಲ್ಗೆ, ಯಾಕಂದರೆ ಅವಳು ಮನೇಲಿ ಇರಲ್ಲ ಯಾರ ಜೊತೆನೂ. ನಾನು, ಅಮ್ಮ, ನನ್ನ ಮಗಳು, ನಮ್ಮ ಅತ್ತೆ, ನನ್ನ ಹಸ್ಬೆಂಡ್ ಇಷ್ಟು ಜನನೂ ಹೋದ್ವಿ. ನನಗೆ ಕಾರಲ್ಲಿ ಹೋಗ್ತಾನೆ ಪೇಯ್ನ್ ಸ್ಟಾರ್ಟ್ ಆಗೋಯ್ತು ಆಲ್ರೆಡಿ. ಜಸ್ಟ್ ವಾಟರ್ ಬ್ರೇಕ್ ಆಗಿ 10 ಮಿನಿಟ್ಸಲ್ಲೇ ನನಗೆ ಪೇಯ್ನ್ ಸ್ಟಾರ್ಟ್ ಆಯಿತು. ಆ್ಯಂಡ್ ಹೆಂಗೆ ಅಂದರೆ ಸ್ವಲ್ಪನೂ ಬರ್ತಾ ಇರಲಿಲ್ಲ, ಜಾಸ್ತಿ ನನಗೆ ಪೇಯ್ನ್ ಆಗ್ತಾಯಿತ್ತು, ಒಂದು 5 ನಿಮಿಷ ನಿಂತೋಗ್ಬಿಡೋದು, ಪೇಯ್ನ್ ಆಗ್ತಾಯಿತ್ತು ನಿಂತೋಗೋದು, ಹಂಗೆ ನನಗೆ ಕಾರಲ್ಲೇ ತಡ್ಕೊಳಕ್ಕಾಗ್ತಿಲ್ಲ, ಫುಲ್ ವಾಟರ್ ಬ್ರೇಕ್ ಆಗಿತ್ತು, ಕಾರಲ್ಲೂ ಸಹ ಗಲೀಜು ಮಾಡಿದ್ದೆ. ಆ್ಯಂಡ್ ಹಾಸ್ಪಿಟ್ಲಿಗೆ ಹೋಗೋ ತನಕ ಹಿಂಗೋ ಅಳ್ಕೊಂಡು ಹೋದ್ವಿ. ನಮ್ಮಮ್ಮ, ನಮ್ಮ ಅತ್ತೆ ಎಲ್ಲರೂ ಅಳ್ತಾ ಇದ್ರು ಅವತ್ತು. ನನ್ನ ಹಸ್ಬೆಂಡು ಧೈರ್ಯ ತುಂಬ್ತಿರೋ, ಅಳ್ಬೇಡ, ಸುಮ್ಮನಿರು, ತಡ್ಕೋ, ಹಾಸ್ಪಿಟಲ್ ಇಲ್ಲೇ ತಾನೆ, ಸ್ವಲ್ಪ ಹೋಗ್ಬಿಡೋಣ, ನಾರ್ಮಲಾಗಿ ನಿಂಗೆ ಆಪ್ರೇಷನ್ ಅಷ್ಟೇ ತಾನೇ ಮಾಡೋದು, ಎದ್ರುಕೋಬೇಡ, ಏನಾಗಲ್ಲ ಅಂತ ಹೇಳಿ. ಸರಿ ಅಂತ ಹೇಳಿ ಹಾಸ್ಪಿಟಲಿಗೆ ಹೋದ ತಕ್ಷಣ ಡಾಕ್ಟರು PV ಚೆಕ್ ಮಾಡಿದ್ರು. ಆ್ಯಂಡ್ ಇಲ್ಲ, ಓಪನ್ ಆಗಿಬಿಟ್ಟಿದೆ ಪ್ಲೇಸು, 5 ಸೆಂಟಿಮೀಟರ್ ಅಷ್ಟು ಆಗಿದೆ, ನಾರ್ಮಲ್ ಡೆಲಿವರಿ ಆಗೋಗ್ಬಿಡುತ್ತೆ, ಮಾಡಿಸ್ಕೋತೀಯ ಅಂತ ಹೇಳಿದ್ರು. ನನಗೆ ಭಯ ಸ್ಟಾರ್ಟ್ ಆಗೋಯಿತು. ಆ್ಯಂಡ್ ಮೋಷನ್ ಕೂಡ ಹೋಗ್ಬೇಕಂತ ಫೀಲ್ ಆಗ್ತಿತ್ತು, ಸಿಕ್ಕಾಬಟ್ಟೆ ಹೊಟ್ಟೆ ಆಗ್ತಿತ್ತು. ಆ್ಯಂಡ್ ಸರಿ ಹೋಗು, ಮೋಷನಿಗೆ ಹೋಗಿದ್ದು ಬಾ, ಸ್ವಲ್ಪ ಜಾಸ್ತಿ ಪ್ರೆಷರ್ ಕೊಟ್ಟು ಪುಷ್ ಮಾಡಬೇಡ ಅಂತ ಹೇಳಿ ಅಂದರು. ಸರಿ ಅಂತ ಮೋಷನಿಗೆ ಹೋದೆ. ಅಲ್ಲಿ ಮೋಷನಿಗೆ ಹೋಗೋಕ್ಕೂ ಬಿಡ್ತಾಯಿಲ್ಲ ನರ್ಸು, ನಮ್ಮ ಅತ್ತೆ, ನಮ್ಮಮ್ಮ, ಯಾರೂ ಹಿಂಗೆ ಪ್ರೆಷರ್ ಕೊಡಬೇಡ, ಪಾಪು ಬಂದುಬಿಡುತ್ತೆ, ಅರ್ಧಕ್ಕೆ ಬಂದು ಹಿಂಗೆ ಸ್ಟಾಪ್ ಆಗಿಬಿಟ್ರೆ ಆಮೇಲೆ ಪಾಪುಗೆ ಏನಾದರೂ ಉಸಿರಾಟ ತೊಂದರೆ ಆಗುತ್ತೆ, ಪ್ರೆಷರ್ ಕೊಡಬೇಡ ಅಂತ ಹೇಳಿ ಮೋಷನಿಗೂ ಸಹ ನೀಟಾಗಿ ಹೋಗಿ ಬಿಡಲಿಲ್ಲ ನನಗೆ ಅವತ್ತು. ಸರಿ ಅಂತ ಹೋಗಿ, ಆ್ಯಂಡ್ ಬ್ಲೀಡಿಂಗ್ ಕೂಡ ಸ್ಟಾರ್ಟ್ ಆಗೋಯ್ತು ನನಗೆ ಆ ಟೈಮಲ್ಲಿ. ಮೋಷನಿಂದ ಬಂದಮೇಲೆ ಸಿಕ್ಕಾಪಟ್ಟೆ ಬ್ಲೀಡಿಂಗು, ವಾಟರ್ ಬ್ರೇಕ್ ಎಲ್ಲ ಒಟ್ಟೊಟ್ಟಿಗೆ ಆಗ್ತಾಯಿತ್ತು ನನಗೆ. ಅವತ್ತು ಎಷ್ಟು ಕಷ್ಟ ಆಗ್ತಿತ್ತು, ನೋವಿಗೆ ನನಗೆ ನಡೆಯೋಕ್ಕೂ ಆಗ್ತಾಯಿಲ್ಲ. ಆ್ಯಂಡ್ ನರ್ಸೆಲ್ಲ ಕರ್ಕೊಂಡೋಗಿ, ನನಗೆ ಫಸ್ಟ್ ಫ್ಲೋರಲ್ಲಿ ಡೆಲಿವರಿ ಆಪ್ರೇಷನ್ ಥಿಯೇಟ್ರ್ ಇದ್ದಿದ್ದು, ಕೆಳಗಡೆಯಿಂದ ಮೇಲ್ಗಡೆಗೆ ನಡ್ಕೊಂಡೆ, ಬಾಮ್ಮ ಏನಾಗಲ್ಲ ನೋಡೋಣ, ನಾರ್ಮಲಿ ಟ್ರೈ ಮಾಡು, ಬೇಗ ಆಗಿಬಿಡುತ್ತೆ ಅಂತ ಹೇಳಿದ್ರು. ಸರಿ ಅಂತ ಹೋದ್ಬಿಟ್ಟು ಡ್ರಿಪ್ಸ್ ಎಲ್ಲ ಹಾಕಬೇಕಿತ್ತು ಅಂತೇಳಿ, ಬ್ಲಡ್ ಚೆಕಪಿಗೆ ಕೊಡಬೇಕು ಅಂತೇಳಿ ಮೇಲ್ಗಡೆ ಕರ್ಕೊಂಡೋದ್ರು. ಆ್ಯಂಡ್ ನನ್ನ ಜೊತೆಗೆ ನಮ್ಮ ಅಮ್ಮ, ನಮ್ಮ ಅತ್ತೆ ಯಾರೂ ಬರಲಿಲ್ಲ. ನನ್ನ ಹಸ್ಬೆಂಡ್ ಬ್ಲಡ್ ಚೆಕಪಿಗೆ ಅಂತ ಹೋದ್ರು ರಿಪೋರ್ಟ್ ಇಸ್ಕೊಬರೋಕ್ಕೆ. ನಮ್ಮ ಅತ್ತೆ ಮತ್ತು ನಮ್ಮಮ್ಮ ಕೆಳಗಡೆನೇ ಇದ್ದಾರೆ. ನನಗೆ ಅಳು ತಡ್ಕೊಳಕ್ಕಾಗ್ತಾಯಿಲ್ಲ, ಪೇಯ್ನ್ ತಡ್ಕೊಳಕ್ಕಾಗ್ತಾಯಿಲ್ಲ, ಜೋರಾಗಿ ಕಿರಿಚ್ತಾ ಇದ್ದೀನಿ. ಅಲ್ಲಿ ಆಲ್ಮೋಸ್ಟ್ ಅಕ್ಕಪಕ್ಕ ವಾರ್ಡವರೆಲ್ಲ ಬಂದು ನೋಡ್ತಾ ಇದ್ರು, ಯಾಕೆ ಈ ಹುಡುಗಿಂಗೆ ಕಿರಿಚ್ತೈತೆ ಅಂತೇಳಿ. ನಾನು ಅವ್ರ ಜೊತೆಗೂ ಸಹ ಯಾರಾದರೂ ಕರೀರಿ ಪ್ಲೀಸ್, ಯಾರಾದರೂ ಕರೀರಿ, ನಂಗೆ ತಡ್ಕೊಳಕ್ಕೆ ಆಗ್ತಾಯಿಲ್ಲ, ನರ್ಸ್ನ ಕರೀರಿ ಅಂತ ಹೇಳ್ತಾಯಿದ್ದೆ. ಅವರು ನನಗೆ ಡ್ರಿಪ್ಸ್ ಹಾಕ್ಬಿಟ್ಟು ನಾರ್ಮಲ್ ಡೆಲಿವರಿ ಇದು ಬೆಡ್ ಬರುತ್ತಲ್ವ, ಅದ್ರಲ್ಲಿ ಮಲಗಿಸ್ಬಿಟ್ಟು ಹೋಗ್ಬಿಟ್ಟಿದ್ದು, ತಡ್ಕೊ 1 ನಿಮಿಷ ಬರ್ತಾರೆ ಡಾಕ್ಟರ್, ಒಂದು 5 ನಿಮಿಷ ಇರು ಅಂತ ಹೇಳಿ. ಸರಿ ಅಂತ ಹೇಳ್ಬಿಟ್ಟು ಮಲ್ಕೊಂಡಿದ್ದೆ. ನಾನು ಸಿಕ್ಕಾಪಟ್ಟೆ ಪೇಯ್ನ್ ಬಂದ್ಬಿಡ್ತು. ನಿಜ ಇವ್ನು ನಂಬ್ತಿರೋ, ನನಗೆ ಆಲ್ಮೋಸ್ಟ್ 2 ಪುಷ್ ಕೊಟ್ಟಿದ್ರೆ ಬೇಬಿ ಬಂದಿರೋ ಅಷ್ಟು ಹತ್ರದಲ್ಲಿತ್ತು. ನನಗೆ ಆಗ್ತಾನೆ ಇರಲಿಲ್ಲ. ನನಗೆ ಏನಾಗಿತ್ತು, ನಾನು ಡಿಸೈಡೇ ಚೇಂಜ್ ಮಾಡೋಕ್ಕಾಗಲಿಲ್ಲ. ನನಗೆ ಅಂದರೆ ನನಗೆ ಆಪ್ರೇಷನ್ ಕೂಡ ಆಗಬೇಕಿತ್ತು. ನಾರ್ಮಲ್ ಡೆಲಿವರಿ ಆದರೆ ನನಗೆ ಆಪ್ರೇಷನಿಗೆ ಇನ್ನೊಂದು ಸಲ ಬರಬೇಕಿತ್ತು, ಮಾಡಲ್ಲ ಆಪ್ರೇಷನ್. ನಾನು ಅದೊಂದು ರೀಸನಿಗೋಸ್ಕರ ನಾನು ಆಪ್ರೇಷನ್ನೇ ಬೇಕು ಅಂತ ಹೇಳಿ ನಾರ್ಮಲ್ ಡೆಲಿವರಿನೂ ಬೇಡ ಅಂತ ಡಿಸೈಡ್ ಆದೆ. ಅವರು ಡಾಕ್ಟರ್ ಬೈತಾಯಿದ್ರು, ಏನಮ್ಮ ನೀನು ನಾರ್ಮಲ್ ಡೆಲಿವರಿ ಇಷ್ಟು ಹತ್ರದಲ್ಲಿದೆ, 2 ಪುಷ್ ಕೊಟ್ಟರೆ ಆಗುತ್ತೆ, ನೀನು ಯಾಕೆ ಹಿಂಗೆ ಇದು ಮಾಡ್ತಾ ಇದೆಯಾ, ಪುಷ್ ಮಾಡು ಅಂತ ಹೇಳ್ತಾಯಿದ್ರು. ನಾನು ಇಲ್ಲ, ಆಗಲ್ಲ, ನನ್ನ ಕೈಲಿ ಕರ್ಕೊಂಡೋಗಿ ಪ್ಲೀಸ್, ಸತ್ತೋಗ್ಬಿಡೋಷ್ಟು ಪೇನ್ ಆಗ್ತಾಯಿದೆ ಅಂತ ಹೇಳಿದೆ. ಆಮೇಲೆ ನಮ್ಮ ಮನೆಯವ್ರನ್ನ ಕರೆಸಿ ಅಂತೇಳಿ ನಮ್ಮ ಹಸ್ಬೆಂಡ್ ಬಂದರು. ಅವರು ಸಮಾಧಾನ ಮಾಡ್ತಾಯಿದ್ರು, ನಂಗೆ ಅಳ್ಬೇಡ, ಸುಮ್ಮನಿರು, ಡಾಕ್ಟರ್ ಬರ್ತಾಯಿದ್ದಾರಂತೆ, ಒಂದು 5 ನಿಮಿಷ ತಡ್ಕೋ ಅಂತ ಹೇಳಿ. ನಮ್ಮಮ್ಮ ಬಂದು ಪಕ್ಕದೆಲ್ಲ ನಿಂತ್ಕೊಂಡು ಅವರು ಅಳ್ತಿದ್ರು. ನಮ್ಮಮ್ಮ ಅಂತೂ ಫುಲ್ ಅಳ್ತಾರೆ. ಹೆಂಗೆ ಅಂದರೆ ನನಗೆ ಧೈರ್ಯ ತುಂಬಕ್ಕೋಗಿ ಅವರು ಅಳ್ತಾಯಿದ್ರು. ಆ್ಯಂಡ್ ಆಮೇಲೆ ಇಲ್ಲ, ಡಾಕ್ಟರ್ ಕರೆಸ್ಬಿಡಿ, ಇವ್ಳಿಗೆ ತಡೆಯೋಕ್ಕಾಗಲ್ಲ, ಇವಳು ಬೇಡ ಅಂತ ಹೇಳ್ತಾ ಇದ್ದಾಳೆ, ನಾರ್ಮಲ್ ಡೆಲಿವರಿನ ಆಪ್ರೇಷನ್ನೇ ಬೇಕು ಅಂತ ಇದ್ದಾಳೆ ಅಂತೇಳಿ ಡಾಕ್ಟರ್ ಇಮಿಡಿಯೇಟ್ಲಿ ಬಂದರು. ಸರಿ ಅಂತ ವಾರ್ಡಿಗೆ ನಡ್ಕೊಂಡೇ ಕರ್ಕೊಂಡೋದ್ರು. ನೋಡೋಣ, ಟ್ರೈ ಮಾಡೋಣ, ಇಲ್ಲಿಂದ ವಾಕ್ ಮಾಡ್ಕೊಂಡು ಹೋದಾಗಾದರೂ ಸ್ವಲ್ಪ ಬೇಬಿ ಬೇಗ ಬರೋ ಚಾನ್ಸಸ್ ಇರುತ್ತೆ, ವಾಕ್ ಮಾಡ್ಕೊಂಡು ಬಾ ಅಂತ ಹೇಳಿ. ನಂಗೆ ವಾಕ್ ಮಾಡೋಕ್ಕೂ ಸಹ ಆಗ್ತಾಯಿಲ್ಲ, ಬ್ಲೀಡಿಂಗ್ ಫುಲ್ಲು ಲೀಕ್ ಆಗ್ತಾಯಿದೆ, ವಾಟರ್ ಬ್ರೇಕ್ ಆಗ್ತಾಯಿದೆ. ಆದರೂ ಅವ್ರು ವೀಲ್ ಚೇರ್ ಮೇಲೆ ಕರ್ಕೊಂಡೋಗಿಲ್ಲ, ವಾಕ್ ಮಾಡ್ಕೊಂಡೇ ಕರ್ಕೊಂಡೋದ್ರು ಇದು ನಾರ್ಮಲ್ ಡೆಲಿವರಿ ರೂಮಿಂದ ಆಪ್ರೇಷನ್ ಥಿಯೇಟ್ರಿಗೆ. ಅಲ್ಲಿಂದ ಎಷ್ಟು ಒಂದು ಹಿಂಗೆ ಜಸ್ಟ್ ಒಂದು 10 ಸ್ಟೆಪ್ 15 ಸ್ಟೆಪ್ ಅಷ್ಟೇ ಕರ್ಕೊಂಡೋದ್ರು. ಅಲ್ಲೂ ಒಳಗಡೆ ಆಪ್ರೇಷನ್ ಥಿಯೇಟ್ರಲ್ಲೂ ಸಹ ಕೇಳಿದ್ರು ನನಗೆ, ನಾರ್ಮಲ್ ಮಾಡ್ಕೊಳ್ಳಮ್ಮ, ಅಕಸ್ಮಾತ್ ಗೋಲ್ ಬೇಬಿನೇ ಆದರೆ ಏನು ಮಾಡ್ತೀಯ, ಇನ್ನೊಂದು ಪಾಪು ಆಗುತ್ತೆ ಅಂತ ಹೇಳಿ. ನಮ್ಮ ಮನೆಯವರೆಲ್ಲ ಫಸ್ಟ್ ಡಿಸೈಡ್ ಆಗಿದ್ವಿ, ಯಾವುದೇ ಬೇಬಿ ಆದರೂ ಸಹ ಆಪ್ರೇಷನ್ ಮಾಡಿಸ್ಬಿಡೋದು ಅಂತ ಹೇಳಿ.
ಸರಿ ಅಂತ ಹೇಳಿ ಆಪ್ರೇಷನಿಗೆಲ್ಲ ಒಪ್ಕೊಂಡು ಅನಸ್ತೇಶಿಯ ಎಲ್ಲ ಕೊಟ್ಟರು. ಆಮೇಲೆ ಅನಸ್ತೇಶಿಯ ಎಲ್ಲ ಕೊಟ್ಟು ಆಮೇಲೆ ಆಪ್ರೇಷನ್ ಮಾಡಿದ್ರು. ಆ್ಯಂಡ್ ಮಾಡಿದ ತಕ್ಷಣ ನಾನು ಅಂದ್ಕೊಂಡಿದ್ದೆ ಯಾರು ಬೇರೆಯವರೇನೋ ಗಂಡ್ಪಾಪು ಅಂತ ಹೇಳಿದ್ರು. ಅಯ್ಯೋ ಗಂಡ್ಪಾಪು ಆಗ್ಬಿಡ್ತು, ಫುಲ್ ಖುಷಿಯಾಗೋಗಿದ್ದೆ ನಾನು ಆ್ಯಕ್ಚುಲಿ ನಿಜ. ಆ್ಯಂಡ್ ಅವರು ಯಾವ ಬೇಬಿ ಅಂತ ಕೇಳಿದೆ. ಆಮೇಲೆ ಗರ್ಲ್ ಬೇಬಿ ಆಯಿತು ಅಂತ ಹೇಳಿದ್ರು. ಹೌದಾ ಅಂತೇಳಿ ನಿಜ ನಾನು ಹತ್ತಿದ್ದೀನಿ, ಸುಳ್ಳು ಹೇಳ್ಬಾರ್ದು, ಗರ್ಲ್ ಬೇಬಿ ಆಯಿತು ಅಂತ ನಾನು ಹತ್ತಿದ್ದೀನಿ. ನನ್ನ ಹಸ್ಬೆಂಡ್ ತುಂಬ ಆಸೆಗಿದ್ರು ಒಂದು ಬಾಯ್ ಆಗುತ್ತೆ ಅಂತ ಹೇಳಿ. ನಾನು ಅಂದರೆ ನಾವು ಹೆಂಗೆ ಆಗಿದ್ವಿ ಅಂದರೆ ನಂಬ್ಕೊಬಿಟ್ಟಿದ್ವಿ ಒಂದು ಬಾಯ್ ಆಗೇ ಆಗುತ್ತೆ ನಮ್ಮಿಬ್ರಿಗೂ ಅಂತ. ತುಂಬ ಅಳ್ತಾ ಇದ್ದೆ ನಾನು ಗರ್ಲ್ ಬೇಬಿ ಆಯಿತು ಅಂತ ಹೇಳಿ. ಆದರೆ ಏನು ಮಾಡೋಕ್ಕಾಗುತ್ತೆ, ನನಗೆ ತುಂಬ ಆಸೆ ಇತ್ತು ಒಂದು ಬಾಯ್ ಬೇಬಿ ಆಗುತ್ತೆ ಅಂತೇಳಿ. ಆ್ಯಂಡ್ ಇವಾಗ ಅನಿಸ್ತಾ ಇತ್ತು ನನಗೆ ನಾರ್ಮಲ್ ಡೆಲಿವರಿ ಆಗಿದ್ದರೆ ಇನ್ನೊಂದು ಬಾಯ್ ಬೇಬಿ ಆದರೂ ಸರಿ, ಏನಾದರೂ ಆಗಿದ್ರೆ ಟ್ರೈ ಮಾಡ್ಬೋದಿತ್ತು ಅಂತೇಳಿ. ಅಂದರೆ ಏನೂ ಮಾಡೋಕ್ಕಾಗಲ್ಲ, ನನ್ನ ಹಸ್ಬೆಂಡ್ ಡಿಸೈಡ್ ಆಗಿದ್ವಲ್ವ ಯಾವುದೇ ಬೇಬಿ ಆದ್ರೂ ಆಪ್ರೇಷನ್ ಮಾಡಿಸ್ಬಿಡೋಣ ಅಂತೇಳಿ. ಆ್ಯಂಡ್ ಇವಾಗ ಆ್ಯಕ್ಚುಲಿ ನಿಜವಾಗ್ಲೂ ಚೆನ್ನಾಗಿದ್ದೀವಿ. ನನ್ನ ಹಸ್ಬೆಂಡ್ ಕೂಡ ಖುಷಿಯಾಗಿದ್ದಾರೆ, ಪಾಪನೂ ತುಂಬ ಚೆನ್ನಾಗಿದ್ದಾಳೆ ಅಷ್ಟೇ. ಆ್ಯಂಡ್ ನನ್ನ ಡೆಲಿವರಿ ಸ್ಟೋರಿ ಇಷ್ಟೇ. ನನ್ನ ಡೆಲಿವರಿ ಸ್ಟೋರಿ ವ್ಲಾಗ್ ಯಾರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಕಾಮೆಂಟ್ ಮಾಡಿ ಹೇಗಿತ್ತು ನನ್ನ ಡೆಲಿವರಿ ಸ್ಟೋರಿ ಅಂತ ಹೇಳಿ. ನಂತರ ಕಷ್ಟ ಅನುಭವಿಸಿರೋರು ತುಂಬ ಇರ್ತಾರೆ ಅಲ್ವಾ, ಅದರಿಂದ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ನನ್ನ ಡೆಲಿವರಿ ಸ್ಟೋರಿನ ಅಂತೇಳಿ ಶೇರ್ ಮಾಡಿದೆ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಹೊಸ ವಿಡಿಯೋ ಜೊತೆ ನಾನು ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.